ನಿಮ್ಗೆ ಗೊತ್ತಿರ್ಬೋದು ಗಿಲ್ಲಿ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ. ಇಲ್ಲಿ ತನಕನೂ ಕಷ್ಟಪಟ್ರು, ಇನ್ಮೇಲೂ ಸಹ ಅಷ್ಟೇ. ಹೀರೋ ಆಗಿದ್ದಾರೆ ಅಂದ ಮಾತ್ರಕ್ಕೆ ಅವ್ರಿಗೆ ಐಷಾರಾಮಿ ಅಂತೇನಿಲ್ಲ. ಅವ್ರು ಕೆಲಸ ಮಾಡ್ಲೇಬೇಕು, ನಟನೆ ಮಾಡ್ಲೇಬೇಕು, ಶೂಟಿಂಗ್ ನಲ್ಲಿ ಹೋಗ್ಲೇಬೇಕು, ಶೂಟಿಂಗ್ ಎಲ್ಲ ಅಟೆಂಡ್ ಆಗ್ಲೇಬೇಕು. ಸೊ ಗಿಲ್ಲಿ ಪ್ರತಿ ದಿವಸ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ರೆ ಬಹಳಷ್ಟು ಖುಷಿಯಾಗಿದ್ದಾರೆ ಗಿಲ್ಲಿ ನಟ ಅವರು. ಗಿಲ್ಲಿಯನ್ನ ಅದ್ಭುತವಾಗಿಯೂ ಕೂಡ ಜನರು ನೋಡಿ ಇಷ್ಟಪಡ್ತಾ ಇದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ಗಿಲ್ಲಿಯನ್ನ ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು, ಎಷ್ಟು ಅದ್ಭುತವಾಗಿ ಈಗ ಸದ್ಯಕ್ಕೆ ಮಿಂಚ್ತಾ ಇದ್ದಾರೆ. ಪ್ರತಿ ದಿವಸ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಗಿಲ್ಲಿಗೆ ಒಳ್ಳೆ ಆಫರ್ ಸಿಕ್ತು, ಅದು ನಿಜವಾಗ್ಲೂ ಕೂಡ ಕಾವ್ಯಗೂ ಕೂಡ ಖುಷಿ ಆಯ್ತು. ಕಾವ್ಯ ಕೂಡ ವಿಶ್ ಮಾಡಿದ್ದಾರೆ. ಹೌದು, ಗಿಲ್ಲಿ ಹೊಸ ಸಿನಿಮಾ ಪಳಾರ್ ಸಿನಿಮಾಗೆ ಈಗಾಗಲೇ ಸಕಲ ಸಿದ್ಧತೆ ಆಗಿರಬಹುದು. ಸುಮಾರು ಒಂದು 15 ದಿವಸದಿಂದ ಶೂಟಿಂಗ್ ಕೂಡ ನಡೀತಾ ಇದೆ. ಹಲವಾರು ಅಭಿಮಾನಿಗಳು ಕೆಲವೊಂದು ಬಾರಿ ಗಿಲ್ಲಿನ ಮೀಟ್ ಆಗ್ತಾರೆ, ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ. ಜನರು ಎಲ್ಲೇ ಹೋದ್ರು ಕೂಡ ಗಿಲ್ಲಿನ ಗುರುತಿಡಿದು ಮಾತನಾಡಿಸ್ತಾರೆ. ಗಿಲ್ಲಿ ಮಾಸ್ಕ್ ಹಾಕೊಂಡೆಲ್ಲ ಓಡಾಡ್ತಾರೆ. ಜೊತೆಗೆ ಕಾರ್ನಲ್ಲೇ ಜಾಸ್ತಿ ಓಡಾಡೋದು. ಮುಂಚೆಲ್ಲ ಪ್ರೈವೇಟ್ ವೆಹಿಕಲ್ಸ್ ನಲ್ಲಿ ಓಡಾಡೋರು, ಪಬ್ಲಿಕ್ ವೆಹಿಕಲ್ ನಲ್ಲಿ. ಅಂದ್ರೆ ಈಗ ಏನು ಕೂಡ ಇಲ್ಲ. ಈಗ ಏನಿದ್ರು ಕಾರ್ನಲ್ಲೇ ಓಡಾಡೋದು. ಗಿಲ್ಲಿನ ತುಂಬಾ ಜನ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಪ್ರತಿಯೊಬ್ಬರು ಸಹ ಗಿಲ್ಲಿನ ಇಷ್ಟಪಡ್ತಾರೆ, ಮೆಚ್ಚಿಕೊಂಡಿದ್ದಾರೆ, ಬೆಸ್ಟ್ ವಿಶಸ್ ಗಳನ್ನ ತಿಳಿಸ್ತಾರೆ. ನಿಮ್ಗೂ ಕೂಡ ಇಷ್ಟನ ಗಿಲ್ಲಿ ನಟ? ನೀವು ಕೂಡ ನೋಡ್ತಾ ಇದ್ರೆ ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ. ಯಾಕೆಂದ್ರೆ ಗಿಲ್ಲಿಗೆ ಬಹಳನೇ ಮೆಚ್ಚುಗೆ ಇದೆ. ಗಿಲ್ಲಿ ಅದ್ಭುತವಾದಂತಹ ನಟ, ಅದ್ರಲ್ಲಿ ಡೌಟೇ ಇಲ್ಲ. ಕಾಮಿಡಿ ಮಾಡ್ತಿದ್ದಂತ ನಟ ಈಗ ಹೀರೋ ಆಗಿದ್ದಾರೆ, ಹೀರೋ ಆಗಿ ಸ್ಟ್ಯಾಂಡ್ ಆಗಿದ್ದಾರೆ. ಅವರ ಹೇರ್ ಸ್ಟೈಲ್ ಆಗಿರ್ಬೋದು, ಅವರ ಒಂದು ಗಡ್ಡ ಸ್ಟೈಲ್ ಆಗಿರ್ಬೋದು, ಮತ್ತೆ ಡ್ರೆಸ್ಸಿಂಗ್ ಸೆನ್ಸ್ ಕಂಪ್ಲೀಟ್ ಬದಲಾಗಿದೆ. ಮುಂಚೆ ಯಾವ ರೀತಿ ಇದ್ರು, ಈಗ ಯಾವ ರೀತಿ ಇದ್ದಾರೆ ನೀವೇ ನೋಡಬಹುದು. ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗುತ್ತೆ. 2-3 ತಿಂಗಳಲ್ಲಿ ಕಂಪ್ಲೀಟ್ ಚೇಂಜ್ ಆಗ್ಬಿಡ್ತಾರೆ. ವರ್ಕೌಟ್ ಸ್ಟಾರ್ಟ್ ಮಾಡಿದ್ದಾರೆ, ಫಿಟ್ನೆಸ್ ಆಗಿರೋಕೆ ರೆಡಿ ಆಗಿದ್ದಾರೆ. ಹೌದು, ಸಿಕ್ಕಾಪಟ್ಟೆ ಸೂಪರ್ ಆಗಿ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದಾರೆ ಗಿಲ್ಲಿ. ಈಗ ಕಂಪ್ಲೀಟ್ ಆಗಿ ಹೀರೋ ಮೆಟೀರಿಯಲ್ ಆಗ್ಬಿಟ್ಟಿದ್ದಾರೆ. ಮುಂಚೆ ತಲೆ ಹೆಂಗೆಂಗೋ ಬಾಚ್ಕೊಳ್ಳಿ, ಕೂದಲೇ ಬಾಚ್ತಿರ್ಲಿಲ್ಲ ಅನ್ಕೊಡಿ. ಸೊ ಈಗ ಕಂಪ್ಲೀಟ್ ಆಗಿ ಕೂದಲು ಬಾಚಿಸಿದ್ದಾರೆ. ಕಾವ್ಯ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಆಯ್ತು. ಕಾವ್ಯ ಅವರು ಕೂಡ ಕಾಲ್ ಮಾಡೋ ಮೂಲಕ ಬೆಸ್ಟ್ ವಿಶಸ್ ಗಳನ್ನ ತಿಳಿಸಿದ್ದಾರೆ. ಕಾವ್ಯಗೆ ಬಹಳನೇ ಖುಷಿ ಇದೆ ಗಿಲ್ಲಿಯ ಒಂದು ಅಚೀವ್ಮೆಂಟ್, ಸಿನಿಮಾ ಸಿಕ್ಕಿರೋದು ದೊಡ್ಡ ಪ್ರೊಡಕ್ಷನ್ ಲೆವೆಲ್ ನಲ್ಲಿ. ಕಾವ್ಯ ಅವರು ಸಿನಿಮಾದಲ್ಲಿ ನಟಿಸಬೇಕಿತ್ತು ಅಂತ ಅಭಿಮಾನಿಗಳು ತುಂಬಾನೇ ಆಸೆ ಪಟ್ಟರು. ಬಟ್ ಗಿಲ್ಲಿ ಅವರ ಜೊತೆಗೆ ಕಾವ್ಯ ಅವರು ಈ ಸಿನಿಮಾದಲ್ಲಿ ನಟಿಸ್ತಾ ಇಲ್ಲ, ಬೇರೆ ಒಂದು ಹೀರೋಯಿನ್ ಅಂತೆ. ಸೊ ಹೀಗಾಗಿ ಈಗ ಅಭಿಮಾನಿಗಳಿಗೆ ಸ್ವಲ್ಪ ಬೇಸರ. ಪಳಾರ್ ಸಿನಿಮಾದಲ್ಲಿ ಗಿಲ್ಲಿಗೆ ಜೋಡಿಯಾಗಿ ಕಾವ್ಯ ಅವರು ಆಯ್ಕೆ ಆಗಿದ್ರೆ ಚೆನ್ನಾಗಿರೋದು ಅಂತಾರೆ. ಬಟ್ ಈಗ ಬೇರೆ ಯಾವ್ದೋ ಹೀರೋ, ಹೊಸ ಹೀರೋಯಿನ್ ಅಂತೆ. ಅದನ್ನ ಇನ್ನ ರಿವೀಲ್ ಮಾಡಿಲ್ಲ ಚಿತ್ರತಂಡದವರು. ಅತಿ ಶೀಘ್ರದಲ್ಲೇ ರಿವೀಲ್ ಮಾಡುತ್ತೇವೆ ಅನ್ನುವಂತ ಒಂದು ಮಾತನ್ನ, ಭರವಸೆಯನ್ನ ಕೊಟ್ಟಿದ್ದಾರೆ. ನಿಮ್ಗೆ ಅನಿಸ್ತಾ ಇದ್ರ ಬಗ್ಗೆ? ನಿಮ್ಗೂ ಕೂಡ ಇಷ್ಟನ ಗಿಲ್ಲಿ ನಟ? ಗಿಲ್ಲಿ ನಟ ಕಾಮಿಡಿ ಇಷ್ಟನ? ಇನ್ಮೇಲೆ ಕಾಮಿಡಿ ಜೊತೆಗೆ ಕಂಪ್ಲೀಟ್ ಹೀರೋಯಿಸಂ ಆಕ್ಷನ್ ನೋಡಬಹುದು. ಹಳ್ಳಿಯಲ್ಲಿ ಕಂಪ್ಲೀಟ್ ಆಗಿ ಶೂಟಿಂಗ್ ನಡೀತಾ ಇದೆ. ಬಂದಂತ ಎಲ್ಲ ಅವರ ಸ್ನೇಹಿತರಾಗಿರ್ಬೋದು, ಅಭಿಮಾನಿಗಳಿಂದ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ಮಾತನಾಡಿಸ್ತಾರೆ ಗಿಲ್ಲಿ. ಸೊ ಹೀಗಾಗಿ ಗಿಲ್ಲಿನ ಜನರು ತುಂಬಾನೇ ಇಷ್ಟಪಡೋದು.